ಕರ್ಮಗಳನ್ನು ಬಿಡಬೇಕೆಂದು, ಇನ್ನೊಂದು ಸಲ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀರಿ. ಈ ಎರಡರಲ್ಲಿ ನನಗೆ ಒಳಿತನ್ನುಂಟು ಮಾಡುವ ಒಂದು ಸುಲಭ ಮಾರ್ಗವನ್ನು ನಿಶ್ಚಯಿಸಿ ಹೇಳು. ಭಗವಂತನು ಹೇಳಿದನು, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಈ ಎರಡು ಮೋಕ್ಷಕ್ಕೆ ಸಾಧನೆಗಳೇ. ಅವೆರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವು ಸಾಧನೆಯಲ್ಲಿ ಸುಗಮವಾಗಿರುವುದರಿಂದ ಶ್ರೇಷ್ಠವಾದದ್ದಾಗಿದೆ. ಮಹಾಭುಜನಾದ ಅರ್ಜುನನೇ, ಯಾರನ್ನೂ ದ್ವೇಷಿಸದ, ಯಾವುದನ್ನು ಬಯಸದ ಪುರುಷನು ನಿತ್ಯ ಸನ್ಯಾಸಿ. ದ್ವಂದ್ವಾತೀತನಾದ ಅವನು ಸಂಸಾರ ಬಂಧನದಿಂದ ಸುಲಭವಾಗಿ ಮುಕ್ತನಾಗುತ್ತಾನೆ. ಆಜ್ಞರಾದವರು ಜ್ಞಾನಯೋಗ ಮತ್ತು ಕರ್ಮಯೋಗಗಳನ್ನು ಬೇರೆ ಬೇರೆ ಎಂದು ಹೇಳುತ್ತಾರೆ. ವಿದ್ವಾಂಸರು ಈ ರೀತಿ ಹೇಳುವುದಿಲ್ಲ. ಎರಡರಲ್ಲಿ ಯಾವುದಾದರೊಂದನ್ನು ಸರಿಯಾಗಿ ಅನುಸರಿಸಿದರೆ ಎರಡರ ಫಲವನ್ನು ಹೊಂದಬಹುದು. ಸಾಂಖ್ಯಯೋಗಿಗಳಿಗೆ ದೊರೆಯುವ ಫಲಗಳು ಕರ್ಮಯೋಗಿಗಳಿಗೂ ದೊರೆಯುತ್ತದೆ. ಇವೆರಡನ್ನು ಒಂದೇ ಎಂದು ಅರಿತವನು ಯಥಾರ್ಥ ಜ್ಞಾನಿ ಎನ್ನುವನು. ಮಹಾಭುಜನೆ, ಕರ್ಮಯೋಗವಿಲ್ಲದೆ ಸನ್ಯಾಸ ಫಲವನ್ನು ಪಡೆಯುವುದು ಕಷ್ಟ. ನಿಷ್ಕಾಮ ಕರ್ಮಯೋಗದ ಮೂಲಕ ಸನ್ಯಾಸಿಯು ಶೀಘ್ರವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ. ಯೋಗಯುಕ್ತನು, ಪರಿಶುದ್ಧಾತ್ಮನು, ಚಿತ್ತಸ್ವಾಧೀನವುಳ್ಳವನು, ಇಂದ್ರಿಯಗಳನ್ನು ಜಯಿಸಿದವನು, ಸರ್ವಭೂತಾತ್ಮನಾದ ಪರಮಾತ್ಮನಲ್ಲಿ ಮನಸ್ಸುಳ್ಳವನಾದ ಪುರುಷನು ಕರ್ಮಗಳನ್ನು ಆಚರಿಸುತ್ತಿದ್ದರೂ ಅದಕ್ಕವನು ಬದ್ಧನಲ್ಲ. ತತ್ವವನ್ನು ತಿಳಿದಿರುವ ಕರ್ಮಯೋಗಿಯಾದರೂ ನೋಡುವಾಗಲೂ, ಕೇಳುವಾಗಲೂ, ಮುಟ್ಟುವಾಗಲೂ, ಆಘ್ರಾಣಿಸುವಾಗಲೂ, ಉಣ್ಣುವಾಗಲೂ, ಚಲಿಸುವಾಗಲೂ, ನಿದ್ರೆ ಮಾಡುವಾಗಲೂ, ಉಸಿರಾಡುವಾಗಲೂ, ಮಾತನಾಡುವಾಗಲೂ, ತ್ಯಜಿಸುವಾಗಲೂ, ಸ್ವೀಕರಿಸುವಾಗಲೂ, ದೃಷ್ಟಿಸುವಾಗಲೂ, ದೃಷ್ಟಿಯನ್ನು ಮುಚ್ಚಿಕೊಂಡಾಗಲೂ ಕೂಡ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ವರ್ತಿಸುತ್ತಿರುವವೆಂದು ಅರಿತುಕೊಂಡು ನಿಸ್ಸಂದೇಹವಾಗಿ ನಾನು ಏನನ್ನು ಮಾಡುವುದಿಲ್ಲ ಎಂಬುದಾಗಿ ತಿಳಿಯಬೇಕು. ಎಲ್ಲವನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿ ಫಲಾಪೇಕ್ಷೆ ಇಲ್ಲದೆ ಯಾರು ಕರ್ಮಾಚರಣೆ ಮಾಡುವನೋ ಅವನಿಗೆ ತಾವರೆಯ ಎಲೆಯ ನೀರಿಗಂಟದೆ ಇರುವ ಹಾಗೆ ಪಾಪವು ಅಂಟುವುದಿಲ್ಲ. ಚಣ ಏನು
ಹೆಸರಾಗಿಟ್ಟರು